ಯಾವಾಗ ಚೆಕ್ಕಿಂಗ್ ಸ್ಯಾಟರ್ಡೇನಾ ಇದು? ಬಟ್ ಇನ್ನೊಂದು ಏನಂತಂದರೆ ಒಂದು ಪ್ರಾಬ್ಲಮ್ ನನಗಾಗಿತ್ತು. ಸ್ವಲ್ಪ ಜೂನಲ್ಲಿ ನಾನು ಸ್ಯಾಟರ್ಡೇ ಒಂದು ಇದೆ ನೋಡಿ ಆಬ್ಸೆಂಟ್ ಸರಿ ಆಯ್ತು ಆಬ್ಸೆಂಟ್ ನಾನು ಬಂದಿರೋದು 8:30 ಬಂದಿದ್ದೀನಿ. 12:30ಗೆ ಮಾಮೂಲಿ ಸ್ಕೂಲ್ ಬಿಟ್ಟು ಇದಾಗಿದ್ದೀನಿ. ಬಟ್ ಆಬ್ಸೆಂಟ್ ಅದು ಹಾಫ್ ಡೇ ತಾನೇ ಲೆಕ್ಕ? ಇಲ್ಲ ಮೇಡಮ್, ಫುಲ್ ಡೇ. ಬೇರೆಯವ್ರಿಗೆಲ್ಲ ಪ್ರೆಸೆಂಟ್ ಬಂದಿದೆ, 2 ಸಲ ಬಂದಿದೆ. ನಮ್ಗೆ 2 ಸಲ ಪ್ರೆಸೆಂಟ್. ನಮ್ಗೆ ಆ ಥರ ಬಂದ್ಬಿಟ್ಟಿದೆ, ಅದೊಂದು ಸಮಸ್ಯೆ. ಕೆಲವು ಟೆಕ್ನಿಕಲ್ ಇಶ್ಯೂ ಇದೆ ಮೇಡಮ್. ಒಂದೊಂದ್ಸಲ ನಮಗೆ ½ ಅನ್ ಅವರ್ ಕಾಡ್ಸುತ್ತೆ ಮೇಡಮ್. ನಾವು ಇಲ್ಲೇ ಒಂದೊಂದ್ಸಲ ಅರ್ಧ ಗಂಟೆ ಕೊಟ್ಬಿಟ್ಟು ಹೋಗ್ತೀವಿ. ಅರ್ಧ ಗಂಟೆ ಎಲ್ಲ ಒಂದೇ ಬಟ್ ನಂಗೆ ಮೇನ್ ಮಕ್ಕಳು ತಿಳ್ಕೊಂಡು ವರ್ಕ್ ಆಗ್ತಾ ಇದೆ. ನಿರಂತರದೇನು ಸಮಸ್ಯೆ ಇಲ್ಲ, ಜಾಸ್ತಿ ಟೈಮ್ ತಗೊಳುತ್ತೆ ಅಂತ. ಮೇಡಮ್ ರಿಜಿಸ್ಟ್ರೇಷನ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಯಿತು ಮೇಡಮ್. ಏನಾಯ್ತು? ತಗೋತಿರ್ಲಿಲ್ಲ ಅದು ಬೇಗ. ಅದು ಅಂದ್ರೆ ಮಗುನ ಫೇಸ್ ನ ಡಿಟೆಕ್ಟ್ ಮಾಡುತ್ತೆ ಮೇಡಮ್. ನಾ 3 ವರ್ಷನಲ್ಲಿ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಸೆಂಟರ್ ಫೇಸ್ ಅದು ರೆಕಗ್ನೈಸೇಷನ್ ಮಾಡಿ ಸರಿಯಾಗಿ ಲರ್ನ್ ಬಂದ್ಬಿಟ್ಟು ಒಂದು ಸ್ವಲ್ಪ ರೆಸಲ್ಯೂಷನ್ ಕಡಿಮೆ ಬಂದರೆ ಪುನಃ ಹೇಗೆ ತೆಗಿಬೇಕು 3 ಸಲ. ಅದೊಂದು ಆಮೇಲೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮುಗಿತು ಒಂದೇ ನಿಮಗೆ ಟೈಮ್ ಆಮೇಲೆ TC ಬರೋದು ಸ್ವಲ್ಪ ಮಾಡ್ತಾರೆ. ಸ್ವಲ್ಪ ಇಶ್ಯೂಸ್ ಇದೆ, ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಸರಿ. TC ಮಕ್ಕಳು ಮಾತ್ರ ಯಾರು ಹಾಕಿ ಬರ್ತಾರೆ. ಈ ಗೂಗಲ್ ಮೀಟಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, 3-4 ಅದನ್ನು ಮಾಡ್ಕೊಂಡ್ರೆ ಅದು ಆಗುತ್ತೆ. ಯಾರು ಹೇಳಿದ್ರು? ಈಗ ಪ್ರಕಾಶ್ ನಮ್ಮ BRC ಕೋಆರ್ಡಿನೇಟರ್ ನಿರಂತರ ಗೂಗಲ್ ಆದರೆ ಈ ಮೀಟಿಂಗ್ ಎಷ್ಟು ನೀವು ದೊಡ್ಡದಾಗಿ ಗುರಿ ಇಟ್ಕೋತೀರೋ ಯಾರ ಕೈಯಲ್ಲಿ ಏನು ಬೇಕಾದರೂ ಸಾಧನೆ ಮಾಡೋಕ್ಕಾಗುತ್ತೆ. ಅರ್ಥ ಆಯ್ತಾ? ನಾವು ಎಲ್ಲಿ ಹುಟ್ಟಿದ್ದೀವಿ, ನಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ನಾವು ಯಾವ ಊರು, ಎಲ್ಲಿಂದ ಬಂದಿದ್ದೀವಿ, ನಮ್ಮ ಮನೇಲಿ ಯಾರು ಓದಿದಾರಾ ಓದಿಲ್ವಾ, ಯಾವುದನ್ನು ಕೂಡ ಏನಾಗಲ್ಲ, ಯಾವುದು ಕೂಡ ಮುಖ್ಯ ಆಗಲ್ಲ. ಮುಖ್ಯ ಆಗೋದು ನಿಮ್ಮಲ್ಲಿ ಎಷ್ಟು ಶ್ರದ್ಧೆ ಇದೆ, ನಿಮ್ಮಲ್ಲಿ ಎಷ್ಟು ನಾನು ಸಾಧಿಸಬೇಕು ಅನ್ನುವಂಥ ಛಲ ಇದೆ, ನೀವೆಷ್ಟು ಕಷ್ಟಪಟ್ಟು ಅದನ್ನು ಹಠಪಟ್ಟು ಸಾಧನೆ ಮಾಡೋಕ್ಕೆ ಹಿಂದೆ ಬಿದ್ದು ಕೆಲಸ ಮಾಡ್ತೀರಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ, ಅದು ಮಾತ್ರ ಮ್ಯಾಟರ್ ಆಗುತ್ತೆ, ಅದು ಮಾತ್ರ ಮುಖ್ಯ ಆಗುತ್ತೆ. ಮಾಡ್ತೀರಾ ಎಲ್ಲರೂ? ದೊಡ್ಡ ದೊಡ್ಡ ಗುರಿ ಇಟ್ಕೊತೀರಾ? ಏನೇನು ಆಗ್ಬೇಕು ಅನ್ಕೊಂಡಿದ್ದೀರಾ? ಹೇಳಿ ಮುಕ್ಲಾ, ಏನಂತೀರಾ ಹೇಳಿ. ಎಲ್ಲರೂ ಆಫೀಸರ್ ಆಗ್ಬಿಟ್ರೆ ಬೇರೆ ಪೊಲೀಸ್ ಆಗ್ತೀರಾ, ಆಮೇಲೆ ಟೀಚರ್ ಆಗ್ತೀರಾ, ಆಮೇಲೆ ಸೊ ಏನೇ ಗುರಿ ಅನ್ಕೊಂಡ್ರು ಅದನ್ನ ಸಾಧಿಸೋವರೆಗೂ ಕೂಡ ಕಷ್ಟಪಟ್ಟು ಶ್ರಮ ವಹಿಸಿ ಮಾಡಬೇಕು. ಆಮೇಲೆ ಖಂಡಿತವಾಗ್ಲೂ ಆಗುತ್ತೆ. ನಾವು ಊರು ಪಾಂಡವಪುರ ತಾಲೂಕು ಚಿಕ್ಕಾಡೆಯಲ್ಲಿ ಹುಟ್ಟಿದ್ದೀವಿ, ನಾವು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೀವಿ, ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ಎಲ್ಲ ಓದೋರೆಲ್ಲ ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಅಥವಾ ತುಂಬ ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊಂಡ್ರೇ ಆಗುತ್ತೆ, ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬ ಚೆನ್ನಾಗಿ ಓದಿರ್ತಾರೆ, ಈ ಥರ ಭಾವನೆ ಯಾರು ಇಟ್ಕೊಂಡ್ಬಾರ್ದು. ಅರ್ಥ ಆಯ್ತಾ? ನಾನು ಶುರುವಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿರೋದು, ನಮ್ಮೂರಲ್ಲೇ ಓದಿರೋದು. UPSC ಎಕ್ಸಾಮಲ್ಲಿ ಇಡೀ ದೇಶದಲ್ಲಿರೋರು ಎಲ್ಲರೂ ಬರೀತಾರೆ. ಎಲ್ಲ ಪ್ರೈವೇಟ್ ಶಾಲೆಯಿಂದ ಓದಿರೋರು, IIT IIM ಎಲ್ಲೆಲ್ಲಿ ಓದಿರೋರು ಬರೀತಾರೆ ಎಲ್ಲರೂ. ಆದರೆ ಅದಕ್ಕೆ ಬೇಕಾಗಿರೋದು ನೀವೆಷ್ಟು ಶ್ರಮ ವಹಿಸಿ ಡೆಡಿಕೇಶನ್ ಇಟ್ಟು ಅದಕ್ಕೆ ಕೆಲಸ ಮಾಡಿ ಓದ್ತೀರಾ ಅನ್ನೋದಷ್ಟೇ ಮುಖ್ಯ. ಆಯಿತಾ? ನಿಮ್ಮಪ್ಪ ಅಮ್ಮ ಏನು ಓದಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಮ್ಮ ಮನೇಲೂ ಯಾರೂ ಆಫೀಸರ್ ಇಲ್ಲ ಫಸ್ಟು ಟೈಮ್. ಆಯಿತಾ? ಹಂಗಂತ ನಮ್ಮಪ್ಪ ಅಮ್ಮ ರೈತ ಆದರೆ ನಾನು ರೈತ ಆಗಬೇಕು ಅಂತ ಏನೂ ಇಲ್ಲ. ಆಗಬೇಕಂದ್ರೆ ಅದರಲ್ಲೂ ಬೆಸ್ಟ್ ರೈತ ಆಗಬೇಕು. ಅವ್ರನ್ನ ಯಾರು ಮೀರ್ಸೋಕ್ಕಿರ್ಬಾರ್ದು, ಆ ಥರ ಕಷ್ಟಪಟ್ಟು ಮಾಡಬೇಕು. ಏನೇ ಪ್ರೊಫೆಷನ್ ತಗೊಳ್ಳಿ, ನೀವು ಏನೇ ತಗೊಳ್ಳಿ, ರೈತ ಅಂತ ಏನು ಕಡಿಮೆ ಅಲ್ಲ. ಯಾರು ರೈತ ಮಾಡಿದ್ರು ಅದರಲ್ಲೇ ನೀನು ಬೆಸ್ಟ್ ಪಾಸಿಬಲ್ ರೈತ ಆದರೆ ಇವತ್ತು ಇಡೀ ದೇಶ ಡಿಪೆಂಡ್ ಆಗಿರೋದು ಫುಡ್ ಸೆಕ್ಯೂರಿಟಿ ಮೇಲೆ. ರೈತ ಊಟ ಹಾಕಿದ್ರೆ ತಾನೇ ಆಗೋದು ಎಲ್ಲನೂ. ಇಲ್ಲಾಂದ್ರೆ ಏನಾಗುತ್ತೆ? ಇಲ್ಲಿ ಓದಕ್ಕೆ ರೈತ ಆಗ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಯಾರು ರೈತ ಆಗ್ತೀನಿ ಅಂತ ಹೇಳಿದ್ರಿ? ಕೈ ಎತ್ತಿ. ಕೆಲವರು ಅನ್ಕೊಂಡಿದ್ದಾರೆ ಮೇಡಮ್, ನಾನು ರೈತ ಆಗ್ತೀನಿ ಅಂತ ಕೆಲವರು ಹೇಳಿದ್ದಾರೆ. ರೈತ ಆದ್ರೂ ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕು. ಪ್ರಪಂಚದಲ್ಲಿ ಎಲ್ಲ ರೈತರು ಏನ್ ಮಾಡ್ತಾ ಇದ್ದಾರೆ, ಹೆಂಗ್ ಮಾಡ್ತಾ ಇದ್ದಾರೆ, ನಾವೇನ್ ಚೆನ್ನಾಗಿ ಮಾಡ್ಬೋದು, ನಮ್ಮ ಇರೋ ಜಾಗದಲ್ಲಿ ಇರೋ ಜಮೀನಲ್ಲಿ ಹೆಂಗೆ ನಾವು
ತುಂಬ ಸುಸ್ಥಿರವಾಗಿ ಒಳ್ಳೆ ಆದಾಯ ಬರೋಂಗೆ, ಪ್ರಕೃತಿಗೂ ಕೂಡ ಚೆನ್ನಾಗಿ ಹತ್ತಿರವಾಗಿರೋಂಗೆ ಹೆಂಗೆ ಬೆಳೆ ಬೆಳಿಬೋದು ಇದೆಲ್ಲನೂ ಯೋಚನೆ ಮಾಡ್ಬೋದು. ಆಯಿತಾ? ಏನೇ ಮಾಡಿದ್ರು ಅದರಲ್ಲಿ ಏನು ಮಾಡಬೇಕು, 100% ಮಾಡಬೇಕು, ಬೆಸ್ಟ್ ಮಾಡಬೇಕು ಅಷ್ಟೇ. ಏನೇ ಕೆಲಸ ಆಗಲಿ, ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಚಿಕ್ಕದಲ್ಲ. ನಾವೆಷ್ಟು ಶ್ರದ್ಧೆ ವಹಿಸಿ ಮಾಡಿಸ್ತೀವಿ ಅದು ಮಾತ್ರ ಮುಖ್ಯ ಆಗುತ್ತೆ. ಮಾಡ್ತೀರಾ? ನೀವೇನು ಕೆಲಸ ಮಾಡಿದ್ರು ಎಷ್ಟು % ಮಾಡ್ತೀರಾ? ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.